ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಅನ್ನೋದಿರುತ್ತೆ. ರಾಯರು ಪೂಜೆ ಮಾಡ್ತಾಯಿದ್ದೀವಿ, ರಾಯರ ಅನುಗ್ರಹ ನಮಗೆ ಆಗ್ತಿಲ್ಲ. ರಾಯರನ್ನ ನಾವು ನಂಬಿ ಎಷ್ಟು ಸೇವೆ ವ್ರತ ಅನ್ನೋದು ನಾವು ಮಾಡ್ತಾಯಿದ್ದೀವಿ, ಆದರೂ ಸಹ ನಮ್ಮ ಕೋರಿಕೆ ಈಡೇರುತ್ತಾ ಇಲ್ಲ. ನಮ್ಮ ಮನೆಗಳಲ್ಲಿ ಜಗಳ ಅನ್ನೋದು ಸಹ ಯಥಾಸ್ಥಿತಿ ಪ್ರಕಾರ ಅದೇ ಥರ ಇದೆ ಅಂತ ನೀವು ಸುಮಾರು ಜನ ಹೇಳ್ತೀರ. ನೀವು ರಾಯರು ಪೂಜೆ ಮಾಡೋ ಅಂಥ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ರಾಯರು ಈ ರೀತಿ ಮಾಡೋದಿಲ್ಲ. ಆದರೆ ನಮ್ಮ ಸಮಸ್ಯೆ ಬೇರೆ ಬೇರೆ ಥರ ಇರುತ್ತಲ್ಲ, ಹಂಗಾಗಿ ಆ ಕಡೆಯಿಂದ ಸಮಸ್ಯೆ ಅನ್ನೋದು ಬರ್ತಿರುತ್ತೆ. ನಿಮಗೆ ಏನಾದರೂ ಒಂದು ದೊಡ್ಡದಾಗಿ ಕಷ್ಟ ಬರೋ ಅಂಥದ್ದು ಇರುತ್ತೆ. ಆ ಕಷ್ಟನ ನಿಮಗೆ ಒಂದು ಹುಲ್ಲು ಕಡ್ಡಿಯಷ್ಟು ಕಷ್ಟ ಕೊಡ್ತಿರ್ತಾರೆ ಅಷ್ಟೇ. ನೀವು ಹೇಳ್ತಿರಲ್ಲ ನನಗೆ ಕಷ್ಟ ಇದೆ ಅಂತ, ಅದಕ್ಕಿಂತ ದೊಡ್ಡದಾಗಿ ಏನೋ ಕಷ್ಟ ನಿಮಗೆ ಕಾದಿರುತ್ತೆ, ಬರ್ತಿರುತ್ತೆ. ಅದನ್ನು ಕಮ್ಮಿ ಮಾಡಿ ನೀವೀಗೇನು ಕಷ್ಟ ಅಂತ ಹೇಳ್ತಿದ್ದೀರಲ್ಲ, ಆ ಕಷ್ಟನ ನಿಮಗೆ ಕೊಡ್ತಾ ಇರೋವಂಥದ್ದು ರಾಯರಿಗೆ ಇದೆಲ್ಲವೂ ಸಹ ಗೊತ್ತಿರುತ್ತೆ. ಇನ್ನು ಕೆಲವರು ನೀವು ಕೇಳ್ತೀರಾ, ರಾಯರಿಗೆ ವ್ರತ ಮಾಡ್ತಾಯಿದ್ದೀನಿ, ರಾಯರು ಪೂಜೆ ಮಾಡ್ತಾಯಿದ್ದೀನಿ, ಆದರೆ ನಾವು ಅಂದ್ಕೊಂಡಿದ್ದು ಈಡೇರ್ತಿಲ್ಲ. ನಾವು ಸಂಕಲ್ಪ ಪೂಜೆ ಮಾಡ್ತಾಯಿದ್ದೀವಿ, ಏಕಾದಶಿನಲ್ಲಿ ಉಪವಾಸ ಇರ್ತೀವಿ, ಕಾಲಿಗೆ ಚಪ್ಪಲಿನೂ ಸಹ ನಾನು ಹಾಕ್ತಿಲ್ಲ, ನಾನು ಗುರುವಾರ ಉಪವಾಸ ಇದ್ದೀನಿ, ರಾಯರಿಗೆ ಸೇವೆ ಅನ್ನೋದು ನಾನು ಅಷ್ಟು ಮಾಡ್ತಾಯಿದ್ದೀನಿ. ಆದರೂ ರಾಯರು ನನಗೇನಕ್ಕೋ ಗೊತ್ತಿಲ್ಲ ಒಳ್ಳೇದು ಮಾಡ್ತಿಲ್ಲ ಅಂತ ನೀವು ಸಹ ನನ್ನ ಕೇಳಿದ್ದೀರ. ನೋಡಿ, ನಿಮಗೆ ಏನು ಕಷ್ಟ ಇದೆ ನೋಡಿ, ನೀವು ಹೇಳ್ತಿದ್ದೀರಲ್ಲ, ಅದನ್ನು ರಾಯರು ಮುಂದೆನೂ ಸಹ ನೀವು ಹೇಳ್ತಿರ್ತೀರ ಅಲ್ವಾ. ಹಾಗಾಗಿ ರಾಯರು ಕೇಳಿಸ್ಕೊತಾರೆ. ನೀವು ಕಾಲಿಗೆ ಚಪ್ಪಲಿ ಹಾಕ್ತಿಲ್ಲ, ಮತ್ತು ಏಕಾದಶಿ ದಿವಸ ಉಪವಾಸ ಇರೋದಾಗಿರ್ಬೋದು, ಮತ್ತು ನೀವು ಗುರುವಾರ ಉಪವಾಸ ಇದ್ದು ರಾಯರಿಗೆ ಸೇವೆ ಮಾಡ್ತಿದ್ದೀರಲ್ಲ, ಆ ಸೇವೆಗೆ ಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ. ಆದರೆ ನಿಮಗೆ ಬೇರೆ ಕಡೆಯಿಂದ ಏನೋ ತೊಂದರೆ ಅನ್ನೋದು ಬರ್ತಿರುತ್ತೆ. ಒಂದು ಆಸ್ತಿ ವಿಚಾರದಲ್ಲಾಗಿರ್ಬೋದು, ಇಲ್ಲ ಒಂದು ಹಣದ ಸಮಸ್ಯೆ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಜಗಳ ಕಿರಿಕಿರಿ ಆಗಿರ್ಬೋದು. ನಾವು ಎಷ್ಟೇ ನಿಯತ್ತಾಗಿದ್ದರೂ ಜನಗಳು ಕಾಲು ಕೆರ್ಕೊಂಡು ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ ಅಂತ ಸುಮಾರು ಜನ ಹೇಳ್ತಾರೆ. ಇಲ್ಲ ಮನೆಯಲ್ಲಿರೋ ಜನ ಆಗಿರ್ಬೋದು, ಇಲ್ಲ ಹೊರಗಡೆ ಜನ ಆಗಿರ್ಬೋದು. ಇದಕ್ಕೆಲ್ಲ ಒಂದೇ ಬಾಣ ಅಂತಂದರೆ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ, ತಂದೆ ರಾಯರು ಬಿಟ್ಟರು ಶ್ರೀಕೃಷ್ಣ ಪರಮಾತ್ಮ ಬಿಡೋದಿಲ್ಲ. ನಾನು ಅದಕ್ಕೆ ಸುಮಾರು ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ, ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡಿ ನೀವು, ಮತ್ತು ಭದ್ರಕಾಳಿ ಮಂತ್ರ ಹೇಳಿ. ನಿಮ್ಮ ಹತ್ರ ಯಾರು ಜಗಳ ಆಡಲೇಬೇಕು ಅಂತ ಅವರು ನಿರ್ಧಾರ ಮಾಡ್ಕೊಂಡು ಬರ್ತಿರ್ತಾರಲ್ಲ, ಅವ್ರ ಬಾಯಿ ಮುಚ್ಚಿಸ್ತಾರೆ, ಅವ್ರ ಬಾಯಿ ಕಟ್ಟಾಕ್ತಾರೆ. ನಿಮ್ಮ ಹತ್ರ ಯಾವುದೇ ಒಂದು ಶತ್ರುಗಳಾಗಲಿ, ಮತ್ತು ಅವ್ರು ಮಾಡಿಸೋಂಥ ಮಾಟ ಮಂತ್ರ, ಅವ್ರ ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಬೀಳೋದಿಲ್ಲ. ಇದನ್ನೆಲ್ಲ ಮನೆಯಿಂದ ಹೊರಗಡೆ ತಡೀತಾರೆ. ನಿಮ್ಮ ಮನೆಗೆ ನಿಮ್ಮ ಮೇಲೆ ಬರೋ ಥರ ರಾಯರು ಶ್ರೀಕೃಷ್ಣ ಪರಮಾತ್ಮ ದೇವ್ರುಗಳು ಅನುಗ್ರಹ ಮಾಡೋದಿಲ್ಲ. ಇದನ್ನೆಲ್ಲ ಅಲ್ಲಲ್ಲೇ ತಡೀತಿರ್ತಾರೆ. ಇನ್ನು ಹೊರಗಡೆ ಜನ ಕಷ್ಟ ಕೊಡೋದು ನಮಗೆ ಒಂಥರ ವಿಚಿತ್ರ ಅಂತ ಅನಿಸ್ಬೋದು. ಅದು ಯಾವಾಗ ನಮ್ಮ ಮೇಲೆ ಗಲಾಟೆಗೆ ಬರ್ತಾರೋ, ಯಾವಾಗ ನಮ್ಮ ಕಂಡ್ರೆ ಅವ್ರಿಗೆ ಆಗೋದಿಲ್ವೋ ಅನ್ನೋದು ವಿಚಿತ್ರ ಅನಿಸ್ಬೋದು. ಆದರೆ ಮನೆಯಲ್ಲೇ ಇರ್ತಾರಲ್ಲ ಜನಗಳು, ಅವ್ರು ಕೊಡೋ ಕಷ್ಟ ತಡ್ಕೊಳಕ್ಕಾಗೋದಿಲ್ಲ. ಇದನ್ನು ಯಾರಿಗೂ ಅಷ್ಟೇ ತಡ್ಕೊಳಕ್ಕಾಗೋದಿಲ್ಲ. ಈಗ ಹೊರಗಡೆ ಜನ ಅವರು ಒಂದು ಅಂತಾರೆ, ಈಗ ನಾವು ಒಂದು ಅಂತೀವಿ, ಏನೋ ಒಂದು ತೀರ್ಮಾನ ಅನ್ನೋದಾಗುತ್ತೆ, ಸರಿ ಹೋಗುತ್ತೆ. ಆದರೆ ಮನೆಯಲ್ಲಿ ಇರೋ ಜನಗಳ ಕಷ್ಟ ಕೊಡೋದು ತಡ್ಕೊಳಕ್ಕಾಗೋದಿಲ್ಲ. ಇದನ್ನು ನಾನು ಸಹ ಅನುಭವಿಸಿದ್ದೀನಿ. ಹಾಗಾಗಿ ನೀವು ಹೇಳ್ಕೊತೀರಲ್ಲ ನನ್ನ ಕೈಲಿ, ನಾನು ಸಹ ಅದನ್ನು ಒಂದು ಕ್ಷಣ ಕೂತು ಯೋಚನೆ ಮಾಡ್ತೀನಿ. ಹೊರಗಡೆಯಿಂದ ಬರೋ ಕಷ್ಟನ ನಾವು ಹೇಗೋ ತಡ್ಕೋಬೋದು, ಹೇಗೋ ನಿಭಾಯಿಸ್ಕೋಬೋದು ನಾವು. ಆದರೆ ಮನೆ ಜನದಿಂದನೇ ಕಷ್ಟ ಬರೋದನ್ನು ತಡ್ಕೊಳಕ್ಕಾಗೋದಿಲ್ಲ ಅಲ್ವಾ. ಇದು ಎಲ್ರಿಗೂ ಸಹ ಈ ಥರ ಅನುಭವ ಆಗ್ತಿರುತ್ತೆ. ಕೆಲವರು ಒಳ್ಳೊಳಗೆ ನೋವು ತಿಂತಾ ಇರ್ತಾರೆ, ಯಾರ ಕೈಲೂ ಹೇಳ್ಕೊಳಕ್ಕಾಗೋದಿಲ್ಲ, ಅದನ್ನು ಅನುಭವಿಸೋಕ್ಕೂ ಆಗೋದಿಲ್ಲ. ಮನೆ ಜನ ಕೊಡೋ ಕಷ್ಟ ಆಗಿರ್ಬೋದು, ಅವ್ರ ಅನ್ನೋ ಮಾತಾಗಿರ್ಬೋದು, ನಾವು ಎಷ್ಟು ಮಾಡ್ತೀವಿ, ಆದರೆ ಅವ್ರಿಗೆ ಮಾತ್ರ ನಮ್ಮ ಮೇಲೆ ಪ್ರೀತಿ ಅನ್ನೋದು ಬರೋದಿಲ್ಲ. ನಾವೆಷ್ಟು ಒಳ್ಳೆತನದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಅವ್ರು ಮಾತಾಡ್ತೀವಿ, ಅದಕ್ಕೆ ವಿರುದ್ಧವಾಗಿಯೇ ನಮ್ಮನ್ನು ನೋಡ್ತಾರೆ ಅವರು ಅಂತಲೂ ಸಹ ನೀವು ಹೇಳ್ತೀರ. ನೀವು ಯಾರ್ಯಾರನ್ನೂ ನಂಬಿಲ್ಲ, ರಾಯರು ನಂಬಿದ್ದೀರ. ರಾಯರಿದ್ದಾರೆ, ರಾಯರು ನಿಮ್ಮ ಕಷ್ಟನೆಲ್ಲ ನೋಡ್ತಿರ್ತಾರೆ, ನೀವು ಹೇಳೋದನ್ನು ಸಹ ಕೇಳಿಸ್ಕೊತಿರ್ತಾರೆ. ನೀವು ಏನೋ ಒಂದು ರಾಯರಿಗೆ ಸೇವೆ ಅಂತ ಸಲ್ಲಿಸ್ತಿರ್ತೀರಲ್ಲ, ಅದಕ್ಕೆ ಫಲ ಅನ್ನೋದು ಖಂಡಿತ ಕೊಟ್ಟೇ ಕೊಡ್ತಾರೆ. ಬೇರೆ ದೇವ್ರುಗಳು ಅನುಗ್ರಹ ಮಾಡೋದು ತಡ ಆಗ್ಬೋದು, ಆದರೆ ರಾಯರು ಅನುಗ್ರಹ ಮಾಡೋದು ಖಂಡಿತ ತಡ ಅಂತೂ ಮಾಡೋದಿಲ್ಲ, ಬೇಗ ಅನುಗ್ರಹ ಮಾಡ್ತಾರೆ. ಆ ಬೇಗ ಅನುಗ್ರಹ ಆಗ್ತಿಲ್ಲ ಅಂತಂದರೆ ನಿಮಗೆ ಬೇರೆ ಕಡೆಯಿಂದ ಏನೋ ಒಂದು ಸಮಸ್ಯೆ ಅನ್ನೋದು ಬರ್ತಿರುತ್ತೆ.
ಸಮಸ್ಯೆ ಅಂತಂದರೆ ದೇವ್ರುಗಳ್ದಾಗಿರ್ಬೋದು, ಇಲ್ಲ ಯಾರು ಏನೋ ಒಂದು ಮಾಡಿಸೋದಾಗಿರ್ಬೋದು, ಈ ಥರ ಇದ್ದಾಗ ರಾಯರ ಅನುಗ್ರಹ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲಿಗಂಟನೂ ರಾಯರು ನಿಮ್ಮ ಜೊತೆಲೇ ಇರ್ತಾರೆ. ನಿಮಗೆ ಕಷ್ಟ ಬಂದಿದೆ, ಬೇರೆ ಕಡೆಯಿಂದ ನಿಮಗೆ ಸಮಸ್ಯೆ ಇದೆ ಅಂತಂದ್ಬಿಟ್ಟು ರಾಯರು ನಿಮ್ಮನ್ನು ಕೈ ಬಿಡೋದಿಲ್ಲ. ರಾಯರು ಆ ಕಷ್ಟದ ಜೊತೆಗೂ ಸಹ ಒಡೆದಾಡ್ತಿರ್ತಾರೆ ಅವರು. ನೀನು ಕಷ್ಟ ಕೊಡೋ ಆಗಿಲ್ಲ. ಅವರು ನನ್ನ ನಂಬಿದ್ದಾರೆ. ಏಕೆ ಅಂತಂದರೆ ನಾನು ಹೇಗೆ ಸತ್ಯ ಧರ್ಮ ಅನ್ನೋದನ್ನ ನಾನು ಪಾಲಿಸಿದ್ದೀನೋ, ನನ್ನ ಪೂಜೆ ಮಾಡೋ ಅಂಥ ಭಕ್ತನೂ ಸಹ ಅದೇ ರೀತಿ ಪಾಲಿಸ್ತಿದ್ದಾನೆ. ಅವನಿಗೆ ಆ ಥರ ಮನಸ್ಸು ನಾನು ಕೊಟ್ಟಿದ್ದೀನಿ. ನೀವು ಕೆಟ್ಟದ್ದು ಮಾಡೋಕ್ಕಾಗೋದಿಲ್ಲ ಅಂತಲೂ ಕಷ್ಟಗಳ ಜೊತೆಯಲ್ಲಿ ರಾಯರು ಓಡ್ದಾಡ್ತಿರ್ತಾರೆ. ಅದು ನಮಗೆ ಗೊತ್ತಾಗೋದಿಲ್ಲ. ದೇವತೆಗಳು ಎಲ್ಲರೂ ಅಷ್ಟೇ, ಅವರು ಈ ಥರ ನಾವು ನಂಬಿದ್ದೀವಿ ಅಂತ ಅಂದಾಗ ಕಷ್ಟಗಳ ಜೊತೆಯಲ್ಲೇ ಒಡೆದಾಡಿ ನಮಗೆ ಅನುಗ್ರಹ ಮಾಡೋಂಥದ್ದು. ಆ ಅನುಗ್ರಹ ಮಾಡೋದಕ್ಕೆ ಸ್ವಲ್ಪ ಟೈಮ್ ಅನ್ನೋದು ತಗೋತಾರಲ್ಲ. ಈಗ ನಾವೇನೋ ಒಂದು ಪೂಜೆ ಮಾಡ್ತೀವಿ ಅಂತಂದರೆ ಹಿಂದೆಯೇ ಒಳ್ಳೆಯದಾಗೋದಿಲ್ಲ. ಅದಕ್ಕೆ ಅಂತ ಸ್ವಲ್ಪ ದಿವಸ, 1 ತಿಂಗಳೋ ಇಲ್ಲ ಒಂದು 6 ತಿಂಗಳೋ ಇಲ್ಲ 1 ವರ್ಷನೋ ಈ ಥರ ಅನ್ನೋದು ನಾವು ಕಾಯ್ತೀವಲ್ಲ, ಆವಾಗ ಎಲ್ಲ ಸಮಸ್ಯೆಗಳನ್ನೂ ದೂರ ಮಾಡಿ ನಮಗೆ ಅನುಗ್ರಹ ಮಾಡೋದಕ್ಕೆ ಇಷ್ಟು ಟೈಮ್ ಅನ್ನೋದು ನಮಗೆ ಕೊಡ್ತಾರೆ ದೇವ್ರುಗಳು. ಹಂಗಾಗಿ ಅಷ್ಟು ದಿನವೂ ಕಷ್ಟಪಡ್ತೀವಲ್ಲ, ಕಷ್ಟದಲ್ಲೂ ದೇವ್ರುಗಳು ನಮ್ಮ ಜೊತೇಲಿರ್ತಾರೆ. ನನ್ನ ತಂದೆ ರಾಯರಿರ್ತಾರೆ. ಇನ್ನು ರಾಯರು ಇರೋವಂಥ ಮನೆಗಳಲ್ಲಿ ಯಾವುದೇ ಒಂದು ಕಷ್ಟ ನಷ್ಟ ಆಗಲಿ ಇರೋದಿಲ್ಲ. ಆದರೆ ಒಂದು ಮಾತು ನಾನು ಹೇಳ್ತೀನಿ, ನಾವು ಮಾತಾಡೋ ಮಾತಾಗಿರ್ಬೋದು, ನಾವು ಮಾಡೋ ಕೆಲಸ ಆಗಿರ್ಬೋದು, ನಮ್ಮ ಮನಸ್ಸಿನಲ್ಲಿ ಏನು ಒಂದು ಕ್ಷಣ ನಾವು ಯೋಚನೆ ಮಾಡ್ತಾ ಇರ್ತೀವೋ ಅದನ್ನು ಸಹ ರಾಯರು ನೋಡ್ತಾರೆ. ಯಾವ ಮನೆಯಲ್ಲಿ ಸತ್ಯ ಧರ್ಮ ಪೂಜೆ ಪುನಸ್ಕಾರ ಒಳ್ಳೆ ರೀತಿಯಲ್ಲಿ ದಾನ ಧರ್ಮ ಅನ್ನೋದಿರುತ್ತೋ ಆ ಮನೆಗಳಲ್ಲಿ ಶಾಶ್ವತವಾಗಿ ರಾಯರಿರ್ತಾರೆ. ಅದನ್ನೆಲ್ಲ ಯಾರು ಪಾಲಿಸೋದಿಲ್ವೋ, ಈ ರಾಯರು ಫೋಟೋ ಹಿಡ್ಕೊಂಡು ಬರೀ ಪೂಜೆ ಮಾಡೋದು, ಮನಸ್ಸಿನಲ್ಲಿ ಬರೀ ವಿಷ ತುಂಬ್ಕೊಳ್ಳೋದು, ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋದು, ಬೇರೆಯವರು ಹಣ ಕಿತ್ಕೊಂಡು ತಿನ್ನೋದು, ಬೇರೆಯವ್ರ ಸಂಸಾರಕ್ಕೆ ಕಲ್ಲು ಹಾಕೋದು, ಅವರು ಚೆನ್ನಾಗಿರೋದು ಸಹಿಸ್ಕೊಳ್ದಿರ ಅವ್ರ ಗಂಡ ಹೆಂಡತಿ ದೂರ ಮಾಡೋದು, ಇಲ್ಲ ಮಕ್ಕಳು ಮರಿಗೆ ಏನೋ ಒಂದು ಹೇಳ್ಕೊಟ್ಬಿಟ್ಟು ಅವ್ರ ಮಕ್ಕಳನ್ನ ತಂದೆ ತಾಯಿಯಿಂದ ದೂರ ಮಾಡೋದು, ಈ ಥರ ಹಲವಾರು ಜನ ಮಾಡ್ತಿರ್ತಾರೆ. ಅಂಥವ್ರು ರಾಯರು ಪೂಜೆ ಮಾಡ್ತಿರ್ತಾರಲ್ಲ, ಅಂಥವ್ರ ಮನೆಗಳಲ್ಲಿ ರಾಯರಿರೋದಿಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ಇದು ನಾನು ಹೇಳೋ ಮಾತು. ಎಲ್ಲರ ಮನೆಗಳಲ್ಲೂ ರಾಯರಿರೋದಿಲ್ಲ. ಯಾವ ಮನೆಯಲ್ಲಿ ರಾಯರು ಇರಬೇಕು, ಯಾವ ಮನೆಗೆ ರಾಯರ ಅನುಗ್ರಹ ಮಾಡಬೇಕು ಅಂತ ರಾಯರೇ ಬಯಸಿ ಅವ್ರ ಮನೆಗೆ ಹೋಗ್ತಾರೋ ಅಂಥವ್ರ ಮನೆಗಳಲ್ಲಿ ರಾಯರು ಇರೋಕ್ಕಾಗೋದಿಲ್ಲ ಅಂತಂದಾಗ ರಾಯರು ಒಂದು ಕ್ಷಣವೂ ಸಹ ಅಂಥವ್ರ ಮನೇಲಿರೋದಿಲ್ಲ. ಅವ್ರು ಬರೀ ಫೋಟೋ ಇಟ್ಟು ಅಷ್ಟೇ ಪೂಜೆ ಮಾಡಬೇಕು. ರಾಯರು ಮಾತ್ರ ಅಂಥವ್ರ ಮನೆಗಳಲ್ಲಿ ಇರೋದಿಲ್ಲ. ಸುಮಾರು ಜನ ಹೇಳ್ತಾರೆ, ಅಂದರೆ ನನಗೆ ಪರ್ಸ್ನಲ್ಲಾಗಿ ಹೇಳ್ತಾರೆ, ಸುಮಾರು ವರ್ಷಗಳಿಂದ 15-20 ವರ್ಷಗಳಿಂದ ನಾನು ರಾಯರು ಪೂಜೆ ಮಾಡ್ತಾಯಿದ್ದೀನಿ. ರಾಯರು ಮಠಕ್ಕೂ ಸಹ ನಾನು ಹೋಗ್ತೀನಿ. ಮಂತ್ರಾಲಯಕ್ಕೆ ವರ್ಷಕ್ಕೊಂದು ಸತಿ ಸಹ ನಾನು ಹೋಗ್ತಾ ಇರ್ತೀನಿ. ಆದರೆ 15-20 ವರ್ಷದಿಂದ ನನಗೆ ಒಳ್ಳೆಯದು ಅನ್ನೋದು ನಮ್ಗೆ ಮಾಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ ನೋಡಿ, ಇದೊಂದು ತಪ್ಪನ್ನೋದು ನಡೆದಿರುತ್ತೆ ನಮ್ಮಲ್ಲಿ. ಹಂಗಾಗಿ ರಾಯರು ಅಂಥ ಮನೆಗಳಲ್ಲಿ ಇರೋದಿಲ್ಲ. ಏಕೆ ಅಂತಂದರೆ ರಾಯರು ಸೂಚನೆ ಕೊಡ್ತಾರೆ. ರಾಯರು ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಇಚ್ಛೆ ಪಟ್ಟಿನೇ ನಮ್ಮ ಮನೆಗಳಿಗೆ ಬರೋ ಅಂಥದ್ದು. ಅವರು ಇಚ್ಛೆ ಪ್ರಕಾರ ನಾವು ನಡ್ಕೋಬೇಕು. ರಾಯರು ಅದನ್ನು ನಮ್ಮ ಮನಸ್ಸಿನಲ್ಲಿ ತಿಳಿಸಿ, ನಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡು ಅವರು ಈ ಥರ ಸೂಚನೆ ಕೊಡ್ತಾರೆ. ಆ ಸೂಚನೆಯನ್ನು ನಾವು ಮೀರಿ ನಾವು ಬರೀ ಕೆಟ್ಟದ್ದು ಮಾತಾಡೋದು, ಕೆಟ್ಟದ್ದನ್ನೇ ಯೋಚನೆ ಮಾಡೋದು, ಕೆಟ್ಟ ಕೆಲಸನೇ ಮಾಡೋದು, ಬೇರೆಯವ್ರನ್ನ ಆಡ್ಕೊಳ್ಳೋದು, ಬೇರೆಯವರು ಆ ಥರ ಇದ್ದಾರೆ ಈ ಥರ ಇದ್ದಾರೆ, ಅವ್ರಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ, ಉಡೋದಕ್ಕೆ ಬಟ್ಟೆ ಇಲ್ಲ, ಒಂದು ಒಳ್ಳೆ ಮನೆ ಇಲ್ಲ ಅಂತ ಈ ಥರ ಎಲ್ಲ ಹೇಳ್ತಾರಲ್ಲ, ಅಂಥವ್ರ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ರಾಯರಿರೋದಿಲ್ಲ. ಅವ್ರು ಬರೀ ರಾಯರನ್ನ ನೆನೆಸ್ಕೊಂಡು ಅವ್ರು ಪೂಜೆ ಮಾಡಬೇಕೇ ಹೊರತು ರಾಯರು ಅಂಥ ಮನೆಗಳಲ್ಲಿ ಇರೋದಿಲ್ಲ. ಈಗ ಬೆಂಕಿ ಹತ್ರ ಒಂದು ಪ್ರಾಣಿ ಪಕ್ಷಿ ಆಗಿರ್ಬೋದು, ಇಲ್ಲ ನಮ್ಮ ಮನುಷ್ಯರಾಗ್ಬೋದು, ಹೋಗಿ ಬೆಂಕಿ ಹಿಡ್ಕೊಳಕ್ಕಾಗೋದಿಲ್ಲ. ಅಂಥ ಜಾಗಕ್ಕೆ ಯಾರು ಒಬ್ಬರು ಹೋಗೋದಕ್ಕೂ ಹೆದರ್ಕೋತಾರೋ, ಈ ಥರ ಇರೋ ಮನೆಗಳಲ್ಲಿ ರಾಯರು ರಾಯರು ಹೋಗೋದಿಲ್ಲ. ಹಂಗಾಗಿ ರಾಯರು ನಮಗೆ ಕೆಟ್ಟದ್ದು ಮಾಡಬೇಡ, ನೀನು ಸತ್ಯ ಧರ್ಮನೇ ಪಾಲಿಸು, ನೀನು ಒಳ್ಳೆಯದನ್ನೇ ಯೋಚನೆ ಮಾಡು, ನಿನಗೆ ಬಡತನ ಇರ್ಬೋದು ಆದರೆ ಬೇರೆಯವ್ರ ಸೊತ್ತಿಗೆ ನೀನು ಆಸೆ ಪಡಬೇಡ ಅಂತ ಈ ಥರ ಎಲ್ಲ ಸೂಚನೆ ಕೊಡ್ತಾರೆ. ಒಳ್ಳೆ ದಾರಿನಲ್ಲಿ ಹೋಗು, ಒಳ್ಳೆ ಕೆಲಸ ಮಾಡು, ಒಳ್ಳೆ ಮಾತಾಡು ಅಂತ ಈ ಥರ ಸೂಚನೆ ಕೊಡ್ತಾರೆ. ಆ ಸೂಚನೆಯನ್ನು ಮೀರಿ ನಾವು ಈ ಥರ ಒಂದು
ಕೆಟ್ಟ ನಿರ್ಧಾರ ನಾವು ಮಾಡಿದಾಗ, ಕೆಟ್ಟ ದಾರಿಗೆ ಹೋದಾಗ ಯಾವುದೇ ದೇವರಾಗಲಿ ರಾಯರಾಗಲಿ ಅಂಥ ಮನೆಗಳಲ್ಲಿ ಇರೋದಿಲ್ಲ. ಅವ್ರಿಗೇನಕ್ಕೆ ಕಷ್ಟ ಬರ್ತಿದೆ ಅಂತ ಹೇಳಿದ್ರೆ ಅವ್ರ ಮನೆ ದೇವ್ರುಗಳು ಸಹ ಅನುಗ್ರಹ ಮಾಡ್ತಿರೋದಿಲ್ಲ. ಹಂಗಾಗಿ ಮನೆ ದೇವ್ರುಗಳು ಸಹ ಕೈ ಬಿಟ್ಟಿರ್ತಾರೆ. ನಂತರ ರಾಯರು ಒಳ್ಳೇದು ಮಾಡ್ತಾರ, ರಾಯರು ಸಹ ಒಳ್ಳೇದು ಮಾಡೋಕ್ಕಾಗೋದಿಲ್ಲ. ಮನೆ ದೇವ್ರ ಆಶೀರ್ವಾದ ಇಲ್ಲ ಅಂತಂದಮೇಲೆ, ಮನೆ ದೇವರು ಆ ಮನೆಯಲ್ಲೇ ಇಲ್ಲ ಅಂತ ಅಂದಮೇಲೆ ಮತ್ತು ರಾಯರು ಹೇಗೆ ಅನುಗ್ರಹ ಮಾಡ್ತಾರೆ, ಇಷ್ಟನ್ನ ನಾವು ಅರ್ಥ ಮಾಡ್ಕೋಬೇಕು. ಹೌದು, ಕಷ್ಟ ಕೊಟ್ಟಿದ್ದಾರ, ಭಗವಂತ ಕಷ್ಟ ಕೊಡ್ತಾರೆ. ಈ ಭೂಮಿ ಮೇಲೆ ಬಂದಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಅನ್ನೋದು ಕಟ್ಟಿಟ್ಟು ಬುತ್ತಿ. ಕಷ್ಟ ಪಡ್ದಿರ ಯಾವ ಮನುಷ್ಯನೂ ಸಹ ಇರೋದಿಲ್ಲ. ಈಗ ಬಡವ ಆಗಿರೋನು ಶ್ರೀಮಂತ ಆಗ್ತಾನೆ, ಅವನು ಒಳ್ಳೆತನದಿಂದ ಶ್ರೀಮಂತ ಆಗ್ತಾನೆ. ಆದರೆ ಕಷ್ಟ ಬಂದಾಗ ಅವನು ಎಷ್ಟು ದೇವ್ರನ್ನ ಬೇಡ್ತಿರ್ತಾನೋ ಅಷ್ಟು ದೇವ್ರು ಅನುಗ್ರಹ ಮಾಡ್ತಾರೆ. ಆದರೆ ಸುಖ ಬಂದಾಗ ದೇವ್ರನ್ನ ಬೇಡೋದಿಲ್ಲ, ದೇವ್ರುಗಳ್ನೇ ಮರ್ತು ಬಿಡ್ತಾರೆ. ಯಾಕೆ ಅಂತಂದರೆ ಅವ್ರ ಹತ್ರ ದುಡ್ಡು ಕಾಸು ಹಣ ಆಸ್ತಿ ಎಲ್ಲವೂ ಸಹ ಇರುತ್ತಲ್ಲ, ಹಂಗಾಗಿ ದೇವ್ರುಗಳ್ನೇ ಮರೀತಾರೆ. ಅದಕ್ಕೋಸ್ಕರನೇ ದೇವ್ರುಗಳು ನಮಗೆ ಕಷ್ಟ ಕೊಡೋವಂಥದ್ದು. ಕಷ್ಟ ಕೊಟ್ಟಾಗಲೇ ಅಲ್ವಾ ನಾವು ಭಗವಂತನ ನೆನೆಸ್ಕೊಳ್ಳೋದು. ದೇವರೇ ಯಾಕೆ ಕಷ್ಟ ಕೊಡ್ತಾ ಇದೆಯಾ, ಯಾಕೆ ಈ ಥರ ಬಡತನ ಕೊಟ್ಟಿದ್ಯಾ, ಯಾಕೆ ಈ ಥರ ನನಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದೆಯಾ ಅಂತ ನಾವು ಕೇಳ್ಕೊಳ್ಳೋದು. ದೇವ್ರನ್ನ 24 ಗಂಟೆ ನಾವು ನೆನೆಸ್ಕೊಳ್ಳಿ ಅಂತಲೇ ನಮಗೆ ಅವಾಗವಾಗ ಕಷ್ಟ ಅನ್ನೋದು ಬರ್ತಿರೋದು. ನಾವು ಇಷ್ಟನ್ನು ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು. ದೇವ್ರು ಎಲ್ಲನೂ ಕೊಟ್ಟಿದ್ದಾನೆ ಅಂದ ಮಾತ್ರಕ್ಕೆ ನಾವು ದೇವ್ರನ್ನೇ ಮರೆಯೋದಲ್ಲ. ನಾವು ಜನ ಮರೆತರೂ ಪರವಾಗಿಲ್ಲ, ಆದರೆ ದೇವ್ರುಗಳು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬಾರ್ದು. ಯಾವ ಟೈಮಲ್ಲಿ ನಮ್ಮನ್ನ ದಟ್ಟ ದರಿದ್ರನ್ನಾಗಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ದರಿದ್ರನಾಗಿರೋರ್ನು ಚೆನ್ನಾಗಿ ಮಾಡಿದ್ದಾರೆ, ಅನುಗ್ರಹ ಮಾಡಿದ್ದಾರೆ ದೇವ್ರುಗಳು ಅಂತ ಅಂದಮೇಲೆ ದೇವ್ರನ್ನ ನಾವು ಆರಾಧಿಸ್ಬೇಕು, ನೆನೆಸ್ಕೋಬೇಕು. ಕಷ್ಟಕ್ಕಾದವ್ರನ್ನ ಮನುಷ್ಯರನ್ನ ಮರೆತರೂ ಪರವಾಗಿಲ್ಲ, ಆದರೆ ದೇವ್ರುಗಳ್ನ ಮರಿಬಾರ್ದು. ಆದರೆ ಕಷ್ಟಕ್ಕಾಗೋರು ಮನುಷ್ಯರೇನೆ, ಆದರೆ ದೇವ್ರುಗಳೇ ಅಂಥ ರೂಪದಲ್ಲಿ ಬರ್ತಾರೆ. ಕೆಲವರು ಕಷ್ಟಕ್ಕಾದವ್ರನ್ನೂ ಮರೆತು ಬಿಡ್ತಾರೆ. ಅವ್ರ ಕಷ್ಟದಲ್ಲಿ ಇದ್ದಾಗ ಹಣ ಸಹಾಯ ಮಾಡೋದಾಗಿರ್ಬೋದು, ಇಲ್ಲ ಒಂದು ಊಟದ ಸಹಾಯ ಮಾಡೋದಾಗಿರ್ಬೋದು, ಏನೋ ಒಂದು ಅವ್ರ ಕಷ್ಟಕ್ಕಾಗಿರ್ತಾರೆ, ಅಂಥವ್ರನ್ನೂ ಸಹ ಮರೆತು ಬಿಡ್ತಾರೆ. ಆವಾಗ ದೇವ್ರುಗಳು ಸಹ ಸೂಚನೆ ಕೊಡ್ತಾರೆ, ನಾನೇ ಅವ್ರ ರೂಪದಲ್ಲಿ ಬಂದು ನಾನು ನಿನಗೆ ಅನುಗ್ರಹ ಮಾಡಿದ್ದು, ನೀನು ಅವ್ರನ್ನ ಮರೆತರೆ ನನ್ನನ್ನೇ ಮರ್ತಾಗೆ ಅಂತಲೂ ಸಹ ದೇವ್ರುಗಳು ಆವಾಗ ಕಷ್ಟ ಕೊಡೋವಂಥದ್ದು. ಏನಕ್ಕೆ ಹಿಂದಿಂದೇನೆ ಕಷ್ಟಗಳು ಬರ್ತಿದೆ, ಒಂದಾದ್ಮೇಲೆ ಒಂದು ಕಷ್ಟಗಳು ಬರ್ತಿದೆ ಅಂತಂದರೆ ಇದೇ ಕಾರಣಕ್ಕೋಸ್ಕರ. ದೇವ್ರ ಬಗ್ಗೆ ನಾವು ತಿಳ್ಕೋಬೇಕು. ಯಾರ ಬಗ್ಗೆ ಏನರ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ದೇವ್ರುಗಳ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊತು ಅಂತಂದರೆ ನಾವು ತಪ್ಪು ಹೆಜ್ಜೆ ಇಡೋದಕ್ಕಾಗಲಿ ತಪ್ಪು ಕೆಲಸ ಮಾಡೋದಕ್ಕಾಗಲಿ ದೇವ್ರುಗಳು ಬಿಡೋದಿಲ್ಲ. ಇದನ್ನು ಪ್ರತಿಯೊಬ್ಬರು ಸಹ ಇಂಚಿಂಚುನಷ್ಟು ನಾವು ಅರ್ಥ ಮಾಡ್ಕೋಬೇಕು. ಕೆಲವರು ದೇವರು ಅನುಗ್ರಹ ಮಾಡಿದ ತಕ್ಷಣ ದೇವ್ರನ್ನೇ ಮರ್ತು ಬಿಡೋದು. ದೇವರೇ ನನಗೆ ಒಳ್ಳೇದು ಮಾಡಿದ್ರು. ಈಗ ಒಂದು ಕೋರ್ಟಲ್ಲಿ ಒಂದು ಕೇಸು ನಡೀತಿರ್ತೈತೆ, ವರ್ಷಾನುಗಟ್ಲೆ ನಡೀತಿರ್ತೈತೆ. ನಾನು ದುಡ್ಡು ಕೊಟ್ಟೆ, ಎಲ್ಲ ಒಳ್ಳೆ ಲಾಯರ್ನಿಟ್ಟೆ, ಕ್ರಿಮಿನಲ್ ಲಾಯರ್ನಿಟ್ಟೆ. ಆ ಲಾಯರು ಕೇಸ್ನ ಗೆದ್ಕೊಟ್ಟ ಅಂತ ಲಾಯರ್ನ ಹೊಗಳುತ್ತಾರೆ ಹೊರತು 10-15 ವರ್ಷ ಕೇಸು ಎಳ್ಕೊಂಡು ಹೋಗ್ತಿತ್ತಲ್ಲ, ಅವಾಗೆಲ್ಲ ಲಾಯರ್ ಇರಲಿಲ್ವಾ? ಕೇಸು ಗೆದ್ಕೊಡೋಕ್ಕೆ ಅವ್ರ ಕೈಲಿ ಆಗ್ತಿರೋದಿಲ್ವಾ? ಅವಾಗೆಲ್ಲ ಲಾಯರ್ ಇಲ್ದಿರೋರು ಈಗ ಹೇಗೆ ತಮ್ಮ 15 ವರ್ಷ ಆದಮೇಲೆ ಹೇಗೆ ಲಾಯರ್ ಬಂದರು ಅಂತ ಇದೊಂದು ಕ್ಷಣ ಅವರು ಅರ್ಥ ಮಾಡ್ಕೋಬೇಕು. ದೇವ್ರ ಅನುಗ್ರಹ ಇದೆ, ದೇವ್ರ ಅನುಗ್ರಹ ಮಾಡಿರೋದಕ್ಕೇ ಇಷ್ಟು ವರ್ಷ ಆದಮೇಲೂ ನನಗೆ ಅನುಗ್ರಹ ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ ಅಂತ ನೆನೆಸ್ಕೋಬೇಕು. ನಾನು ದುಡ್ಡು ಕೊಟ್ಟೆ, ಲಾಯರ್ನಿಟ್ಟೆ, ಕೇಸ್ ಆಡಿದೆ, ಗೆದ್ದೆ, ಅದರಲ್ಲೇನು ದೇವ್ರು ಒಳ್ಳೇದು ಮಾಡಿರೋದು, ನನ್ನ ಆಸ್ತಿ ನನಗೆ ಬಂತು ಅಂತ ಈ ಥರ ಯೋಚನೆ ಮಾಡ್ತಾರೆ ಹೊರತು ದೇವರೇ ಕೊಟ್ಟಿದ್ದಾರೆ, ನಾನು ಕಷ್ಟಪಟ್ಟನಲ್ಲ ಇಷ್ಟು ವರ್ಷ, ಆ ಫಲನ ಭಗವಂತ ನನಗೆ ಕೊಟ್ಟಿದ್ದಾರೆ ಅಂತ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆವಾಗ ತಿರುಕೊಂಡು ಅವ್ರಿಗೆ ಕಷ್ಟ ಬರೋವಂಥದ್ದು. ಈ ಥರ ಸುಮಾರು ಜನ ಕಷ್ಟನ ಮೈ ಮೇಲೆ ಎಳ್ಕೊತಿರ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ಮೊದಲು ಅರ್ಥ ಮಾಡ್ಕೋಬೇಕು. ಈಗ ಒಂದು ಮನೆ ಕಟ್ಟೋದಕ್ಕೆ ಅಂತ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೋಬೋದು. ಆ ದುಡ್ಡಿಂದ ನಾವು ಮನೆ ಕಟ್ಟೋಕ್ಕಾಗುತ್ತಾ? ಜನ ಸಹಾಯ ಇಲ್ದಿರ ಮನೆ ಕಟ್ಟೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಒಬ್ಬೊಬ್ಬರು ಸಹಾಯನೂ ಅಲ್ಲಿ ಮುಖ್ಯವಾಗಿರುತ್ತೆ. ದುಡ್ಡೇ ಬರುತ್ತಾ ನಿಂತ್ಕೊಂಡು ಮನೆ ಕಟ್ಸೋದಕ್ಕೆ? ಆಗೋದಿಲ್ಲ. ಜನನೇ ಬರಬೇಕು. ಒಂದೊಂದು ಮೆಟ್ಲು ಹತ್ಕೊಂಡು ಹೋದ್ರೇ ನಾವು ಮೇಲೆ ಯಶಸ್ಸು ಅನ್ನೋದು ಪಡೆಯೋದು. ಆ ಮೆಟ್ಲು ಹತ್ತೋದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ, ಈಗ ಗಾರೆ ಕೆಲಸದವರು ಎಷ್ಟೆಲ್ಲ ಅವರು ಶ್ರಮ ಅನ್ನೋದು ವಹಿಸ್ತಾರೆ ಅಲ್ವಾ? ಅವ್ರ ಶ್ರಮ ಎಲ್ಲ ಭಗವಂತನ ಇಚ್ಛೆ ಆಗಿರುತ್ತೆ, ಭಗವಂತ ಸೂಚನೆ ಕೊಡ್ತಾರೆ. ಹಂಗಾಗಿ ನಾವು ಇದನ್ನು ಸತ್ಯನ ಒಂದು ಅರ್ಥ ಮಾಡ್ಕೋಬೇಕು. ದುಡ್ಡಿದ ಮಾತ್ರಕ್ಕೆ ಎಲ್ಲವೂ ನಂದೇ, ನಾನೇ ಮೇಲು, ನನಗಿಂತ ಮೇಲು ಯಾರೂ ಇಲ್ಲ, ನಾನೇ ಶ್ರೇಷ್ಠ, ನಾನೇ ಇದು ಅಂತ ಹೇಳೋದಕ್ಕೆ ಹೋಗಬಾರ್ದು. ಮರಕ್ಕಿಂತ ಮರ ದೊಡ್ಡದಿರುತ್ತೆ ನೋಡಿ, ಮರಕ್ಕಿಂತ ಮರ ದೊಡ್ಡದಿಲ್ಲ ಅಂದರೂ ದೇವರು ದೊಡ್ಡವನು ಅನ್ನೋದು ಇರ್ತಾನಲ್ಲ,
ದೇವರಿದ್ದಾನೆ ಅನ್ನೋ ಸತ್ಯನ ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಜನಕ್ಕೆ ಎದುರಿಲ್ಲ ಅನ್ನೋ ಪರವಾಗಿಲ್ಲ, ದೇವ್ರಿಗಾದರೂ ನಾವು ಭಯಪಟ್ಟು ಈ ಕ್ಷಣ ಏನು ಮಾಡ್ತಾರೋ ದೇವರು, ನಾನು ಮಾತಾಡೋ ಮಾತಿಂದ ನನಗೆಲ್ಲಿ ಕೆಟ್ಟದ್ದು ಮಾಡಿಬಿಡ್ತಾರೋ, ಇವತ್ತು ನಾನು ಯಾರಿಗೋ ಕೆಟ್ಟದ್ದು ಮಾಡಿದ್ರೆ ನಾಳೆ ನನಗೆಲ್ಲಿ ಕೆಟ್ಟದ್ದು ಮಾಡ್ತಾರೋ, ಬೇರೆಯವ್ರದ್ದು ₹10 ನಾನು ತಿಂದರೆ ನಾಳೆ ನಂದು ₹100 ಯಾರು ತಿಂತಾರೋ ಅನ್ನೋ ಭಯದಲ್ಲಿ ಯಾರು ಜೀವನ ಮಾಡ್ತಾರೋ ಅಂಥವ್ರು ಕೊನೆ ತನಕನೂ ಅವರು ಚೆನ್ನಾಗೇ ಇರ್ತಾರೆ. ಅವ್ರಿಗೆ ಯಾವುದೇ ಒಂದು ಕಷ್ಟ ಬರೋದಕ್ಕೂ ದೇವ್ರುಗಳು ಬಿಡೋದಿಲ್ಲ, ಅವ್ರ ಮನೆ ದೇವರು ಬಿಡೋದಿಲ್ಲ, ಅವ್ರು ನಂಬಿರೋ ಅಂಥ ರಾಯರು ಬಿಡೋದಿಲ್ಲ. ಈ ಸತ್ಯನ ಪ್ರತಿಯೊಬ್ಬರು ನಾವು ಅರ್ಥ ಮಾಡ್ಕೋಬೇಕು. ನಾವು ಏನು ತಿಳ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ರಾಯರ ಬಗ್ಗೆ ದೇವ್ರುಗಳ ಬಗ್ಗೆ ತಿಳ್ಕೋಬೇಕು. ನೀವು ರಾಯರು ಪೂಜೆ ಮಾಡೋಂಥವ್ರಾಗಲಿ, ಪೂಜೆ ಮಾಡದಿರೋ ಅಂಥವ್ರಾಗಲಿ, ನೀವು ಬೇರೆ ಯಾವುದಾದ್ರು ದೇವ್ರನ್ನ ಆರಾಧಿಸ್ತಿರ್ತೀರ, ಆ ದೇವ್ರುಗಳ್ನ ನೀವು ನಂಬಬೇಕು. ಆ ದೇವರೇ ಶಿಕ್ಷೆ ಕೊಡೋವಂಥದ್ದು, ರಾಯರು ಶಿಕ್ಷೆ ಕೊಡೋದಿಲ್ಲ. ರಾಯರು ಪೂಜೆ ಮಾಡ್ತಿರ್ತಾರಲ್ಲ ದೇವತೆಗಳು, ಆ ದೇವತೆಗಳು ಅಂತೂ ಬಿಡೋದಿಲ್ಲ. ಕಷ್ಟ ಕೊಡೋದಕ್ಕೆ ಅಂತಲೇ ಅವರು ನಿಂತಿರ್ತಾರೆ. ರಾಯರು ಯಾವ ಥರ ಅಂತಂದರೆ, ಕಾಮಧೇನು ಕಲ್ಪವೃಕ್ಷ ಅಂದರೆ ತುಂಬ ಶಾಂತ ಸ್ವರೂಪದವರು. ಅವ್ರು ಕೋಪ ಮಾಡ್ಕೊಳ್ಳೋದಿಲ್ಲ, ಕೇಳಿದಂಥವ್ರಿಗೆ ವರ ಕೊಡೋವಂಥವ್ರು. ಅಂಥವ್ರನ್ನೇ ನಾವುಗಳು ಒಂಥರ ದೇವ್ರಿದ್ದಾರ, ರಾಯರು ಪೂಜೆ ಮಾಡೋರು ನಾವು ಒಳ್ಳೆಯದಾಗಿಲ್ಲ, ಈ ಥರ ನಾವು ನೆಗೆಟಿವ್ ಆಗಿ ಮಾತಾಡಿದಾಗ ರಾಯರು ನಂಬಿರೋಂಥ ದೇವ್ರುಗಳು ಯಾವುದೇ ಕಾರಣಕ್ಕೂ ನಮ್ಮನ್ನ ಬಿಡೋದಿಲ್ಲ. ಒಂದು ಪಕ್ಷ ರಾಯರು ಕ್ಷಮಿಸಿದ್ರು, ರಾಯರು ನಂಬಿರೋ ದೇವ್ರುಗಳು ನಮ್ಮನ್ನ ಬಿಡೋದಿಲ್ಲ, ಕಷ್ಟ ಕೊಡ್ತಾವೆ. ಈ ಸತ್ಯನ ನಾವು ತಿಳ್ಕೋಬೇಕು. ಯಾರ ಬಗ್ಗೆ ಏನದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ದೇವ್ರುಗಳ ಬಗ್ಗೆ ತಿಳ್ಕೊಂಡು ದೇವ್ರಿಗೆ ಎದ್ರುಕೊಂಡು ನಾವು ಜೀವನ ಅನ್ನೋದನ್ನು ನಾವು ಮಾಡಿದಾಗ ದೇವತೆಗಳ ಆಶೀರ್ವಾದ ನಮಗಿರುತ್ತೆ. ನಾವು ಕೇಳಿದ ತಕ್ಷಣ ವರ ಕೊಡ್ತಾರೆ ಅಂತಾರಲ್ಲ, ಇದನ್ನೇ ಸತ್ಯ ಅನ್ನೋ ತಿಳ್ಕೊಂಡಾಗ ನಮಗೆ ಕೇಳಿದಂಥ ವರ ಕೊಡೋ ನನ್ನ ತಂದೆ ರಾಯರು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.